ನಮಸ್ಕಾರ ಗೆಳೆಯರ, ನಾನಿವತ್ತು ಹೇಳುವಂತ ಮೂವಿ ಹೆಸರು ದಿ ಹೆರಿಡಿಟರಿ. ಈ ಒಂದು ಮೂವಿ ಹಾರರ್ ಮತ್ತು ಮಿಸ್ಟ್ರಿ ಮೇಲೆ ಬೇಸ್ ಆಗಿದೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಾವು ನೋಡ್ತೇವೆ ಆನಾ ತನ್ನ ತಾಯಿಗೆ ಅಂತಿಮ ವಿದಾಯನ ಹೇಳ್ತಿರ್ತಾಳೆ ಅಂತ. ಈ ಕಡೆ ಮಗಳಾದ ಚಾರ್ಲಿ ಚಾಕ್ಲೇಟ್ ಅನ್ನ ತಿಂತಿರ್ತಾಳೆ. ಇದನ್ನ ನೋಡಿದ ತಂದೆಯಾದ ಸ್ಟೀವ್ ಬಂದು ಮಗಳ ಹತ್ರ ಇದರಲ್ಲೇ ಕಾಳುಗಳಿದೆಯಾ ಅಂತ ಕೇಳ್ತಾನೆ. ಕಾರಣ ಯಾಕೆ ಅಂದ್ರೆ ಚಾರ್ಲಿಗೆ ಕಾಳುಗಳನ್ನ ತಿನ್ನೋದ್ರಿಂದ ಪ್ರಾಣಕ್ಕೇನೆ ಅಪಾಯ ಇದೆ. ಇದೇ ಕಾರಣಕ್ಕೆ ಚಾರ್ಲಿ ತನ್ನ ತಂದೆ ಹತ್ರ ಈ ಒಂದು ಚಾಕ್ಲೇಟ್ ಅಲ್ಲಿ ಕಾಳುಗಳಿಲ್ಲ ಅಂತ ಹೇಳ್ತಾಳೆ. ನಂತರ ನಾವು ನೋಡ್ತೇವೆ ಇಡೀ ಫ್ಯಾಮಿಲಿ ಆನಾಳ ತಾಯಿಯ ಅಂತಿಮ ಕ್ರಿಯೆಯನ್ನ ಮಾಡಿ ತಮ್ಮ ಮನೆಗೆ ಹೋಗ್ತಾರೆ ಅಂತ. ಇದಾದ ಕೆಲವು ದಿವಸಗಳ ನಂತರ ಕೆಲವು ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರು ಆಗ್ತವೆ. ಚಾರ್ಲಿ ತನ್ನ ಶಾಲೆಯಲ್ಲಿ ಕೂತಿರ್ತಾಳೆ. ಅದೇ ಸಮಯಕ್ಕೆ ಯಾವುದೋ ಒಂದು ಪಕ್ಷಿ ತುಂಬಾನೇ ವೇಗವಾಗಿ ಬಂದು ಕಿಟಕಿಗೆ ಬಡ್ದು ಸತ್ತೋಗುತ್ತೆ. ನಂತರ ಯಾರು ಇಲ್ದಿರೋದನ್ನ ನೋಡಿ ಚಾರ್ಲಿ ಆ ಒಂದು ಪಕ್ಷಿ ತಲೆನ ಕತ್ತರಿಸಿ ತನ್ನ ಜೇಬ್ನಲ್ಲೇ ಇಟ್ಕೊಳ್ತಾಳೆ. ಇದಾದ ನಂತರ ಪೀಟರ್ ತನ್ನ ತಾಯಿ ಬಳಿ ಹೋಗಿ ನಾನು ಬಾರ್ಬಿಕ್ಯೂ ಪಾರ್ಟಿಗೆ ಹೋಗ್ತಿದ್ದೀನಿ ಅಂತ ಅವಳಿಗೆ ಇನ್ಫಾರ್ಮ್ ಮಾಡ್ತಾನೆ. ಇದನ್ನ ಕೇಳಿ ಇವನು ಡ್ರಿಂಕ್ಸ್ ಮಾಡೋದಕ್ಕೆ ಹೋಗ್ತಿರ್ಬೋದು ಅಂತ ಚಾರ್ಲಿನೂ ಕೂಡ ಕರ್ಕೊಂಡು ಹೋಗು ಅಂತ ಅವಳು ಹೇಳ್ತಾಳೆ. ಚಾರ್ಲಿಗೆ ಇಲ್ಲಿ ಪಾರ್ಟಿಗೆ ಹೋಗೋದಕ್ಕೆ ಇಷ್ಟನೇ ಇರೋದಿಲ್ಲ. ಆದ್ರೂ ಕೂಡ ಚಾರ್ಲಿನ ಬಲವಂತವಾಗಿ ಪಾರ್ಟಿಗೆ ಕಳಿಸ್ತಾಳೆ. ಈ ಕಡೆ ನಾವು ಪಾರ್ಟಿಲಿ ನೋಡ್ತೇವೆ ಪೀಟರ್ ಒಂದು ಹುಡುಗಿನ ತುಂಬಾನೇ ಇಷ್ಟ ಪಡ್ತಾನೆ. ಅವಳ ಹತ್ರ ಹೋಗಿ ಸ್ವಲ್ಪ ಗಾಂಜಾ ಇದೆ, ಇದನ್ನ ಇಬ್ರು ಸೇದ್ಬೋದು ಅಂತ ಅವಳನ್ನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಚಾರ್ಲಿ ಕೂಡ ಹಿಂದೆನೆ ಬರ್ತಿರ್ತಾಳೆ. ಇದನ್ನ ನೋಡಿ ಅಲ್ಲಿ ಕೇಕ್ ಇದೆ, ಅದನ್ನ ತಿಂತಾ ಇರೋ, ಸ್ವಲ್ಪ ಹೊತ್ತಲ್ಲೇ ಬರ್ತೀನಿ ಅಂತ ಪೀಟರ್ ಒಳಗಡೆ ಹೋಗ್ತಾನೆ. ಇದಾದ ನಂತರ ನಾವು ನೋಡ್ತೇವೆ ಚಾರ್ಲಿ ಅಲ್ಲಿಟ್ಟಿರುವಂತಹ ಎಲ್ಲಾ ಕೇಕ್ ಗಳನ್ನ ತಿಂತಿರ್ತಾಳೆ ಅಂತ. ಈ ಕಡೆ ಪೀಟರ್ ಆ ಹುಡುಗಿ ಜೊತೆ ಮತ್ತೆ ಕೆಲವು ಸ್ನೇಹಿತರೊಂದಿಗೆ ಗಾಂಜಾನ ಸೇತಿರ್ತಾನೆ. ಅದೇ ಸಮಯಕ್ಕೆ ಚಾರ್ಲಿ ಅಲ್ಲಿಗೆ ಬಂದು ನನಗೆ ಉಸಿರಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಕೂಡಲೇ ಪೀಟರ್ ಅವಳನ್ನ ಎತ್ಕೊಂಡು ಕಾರ್ನಲ್ಲಿ ಕೂರಿಸ್ಕೊಂಡು ತುಂಬಾನೇ ವೇಗವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಈ ಕಡೆ ಹಿಂದೆ ನಾವು ನೋಡ್ತೇವೆ ಚಾರ್ಲಿಗೆ ಗಾಳಿನ ತಗೊಳೋದಕ್ಕೆ ಆಗ್ತಾನೆ ಇರೋದಿಲ್ಲ. ಇದೇ ಕಾರಣಕ್ಕೆ ಕಾರಿನ ಗ್ಲಾಸ್ ನ ಓಪನ್ ಮಾಡಿ ತನ್ನ ಕತ್ತನ್ನ ಆಚ ಕಡೆ ಹಾಕಿ ಗಾಳಿನ ತಗೊಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾಳೆ. ಈ ಕಡೆ ನಾವು ನೋಡ್ತೇವೆ ಪೀಟರ್ ಗಾಡಿನ ತುಂಬಾನೇ ವೇಗವಾಗಿ ಓಡಿಸ್ತಿರ್ತಾನೆ ಅಂತ. ಅದೇ ಸಮಯಕ್ಕೆ ಅವ್ನು ನೋಡ್ತಾನೆ ರೋಡ್ ನಲ್ಲಿ ಯಾವುದೋ ಒಂದು ಪ್ರಾಣಿ ಸತ್ತು ಬಿದ್ದಿರುತ್ತೆ. ಅದನ್ನ ನೋಡಿದ ಕೂಡಲೇ ಪೀಟರ್ ಗಾಡಿನ ಸ್ವಲ್ಪ ಸೈಡ್ಗೆ ತಿರುಗಿಸ್ತಾನೆ. ಆ ಒಂದು ಸಮಯಕ್ಕೇನೆ ಒಂದು ಕಂಬ ಕೂಡ ಅಡ್ಡ ಬರುತ್ತೆ. ಕಂಬಕ್ಕೆ ಚಾರ್ಲಿಯ ತಲೆ ಹೊಡ್ಕೊಂಡು ಕತ್ತರಿಸ್ಕೊಂಡು ಹೋಗ್ಬಿಡುತ್ತೆ. ಆ ಒಂದು ಶಬ್ದನ ಕೇಳಿದ ಕೂಡಲೇ ಪೀಟರ್ ಗಾಡಿನ ನಿಧಾನವಾಗಿ ಸ್ಟಾಪ್ ಮಾಡ್ತಾನೆ. ಸ್ವಲ್ಪ ಹೊತ್ತು ಭಯ ಪಟ್ಕೊಂಡಿರ್ತಾನೆ. ಅದಾದ ನಂತರ ಹಿಂದೆ ತಿರುಗಿ ನೋಡ್ತಾನೆ, ಚಾರ್ಲಿಯ ತಲೆನೇ ಇರೋದಿಲ್ಲ. ಇದನ್ನ ನೋಡಿ ಅವನು ತುಂಬಾನೇ ಕಣ್ಣೀರಾಗ್ತಾನೆ. ಅದಾದ ನಂತರ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಇಲ್ಲಿ ಏನೂ ಆಗೇ ಇಲ್ಲ ಅನ್ನೋ ರೀತಿ ತನ್ನ ಪಾಡಿಗೆ ತಾನು ಕಾರ್ನ ಓಡಿಸ್ಕೊಂಡು ಮನೆಗೆ ಹೋಗ್ತಾನೆ. ಗೆಳೆಯರೇ, ಇಲ್ಲಿಂದ ಶುರು ಆಗುತ್ತೆ ಈ ಒಂದು ಮೂವಿ. ಈ ಒಂದು ಸೀನ್ ಆದ್ಮೇಲೆ ಬರುವಂತ ಸೀನ್ ಇದೆಯಲ್ಲ, ಅದನ್ನ ಈಗ್ಲೂ ಕೂಡ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಆ ಮಟ್ಟಕ್ಕೆ ಈ ಒಂದು ಮೂವಿ ಭಯಾನಕವಾಗಿದೆ. ಈ ಒಂದು ಮೂವಿನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ದಯವಿಟ್ಟು ಇಯರ್ಫೋನ್ಸ್ ಗಳನ್ನ ಬಳಸಿ. ಆದಷ್ಟು ಈ ಒಂದು ಮೂವಿನ ರಾತ್ರಿ ನೋಡೋದಕ್ಕೆ ಪ್ರಯತ್ನ ಮಾಡಿ. ಯಾಕೆಂದ್ರೆ ರಾತ್ರಿ ನೋಡೋದ್ರಲ್ಲೇ ಮಜಾನೇ ಬೇರೆ. ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.